ओम शांति। Divine souls, namaste. Please welcome to spiritual health and meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ನಮಸ್ತೆ ಸರ್. ನಮಸ್ತೆ ಅಕ್ಕ. ನಮಸ್ತೆ ಎವ್ರಿವನ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಮಸ್ತೆ ನಮಸ್ತೆ. ಇಲ್ಲ, ಸ್ಟಾರ್ಟ್ ಆಫ್ ವಿತ್ 3 ಓಂಕಾರ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. Raise both the hands and both the palms, please. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಕ್ಕ. ನಮಸ್ತೆ. ಎಲ್ಲರಿಗೂ ಕೇಳಿಸ್ತಾ ಇದೆಯಾ? Yes sir. Okay, so we'll straight away start off. So there are we always emphasize on ದೇವರನ್ನ ನೆನಪು ಮಾಡುವುದು. ಸೊ ದೇವರನ್ನ ಹೇಗೆ ನೆನಪು ಮಾಡುವುದು, ಅದನ್ನ I just teach you. Everyone knows how to remember God. Everyone technique to remember God. That is one though. So remembering people is easy. Remembering God becomes difficult. So ದೇವರನ್ನ ಹೇಗೆ ನೆನಪು ಮಾಡುವುದು, we'll take up. We'll first take up how to become, ಅಥವಾ ಯಾವ ಗುಣಗಳು ಬೇಕು ಕೃಷ್ಣನ ಹಾಗೆ ಆಗ್ಲಿಕ್ಕೆ ಅಥವಾ ಕೃಷ್ಣ ಆಗ್ಲಿಕ್ಕೆ. So I had promised Akka, Asha Akka was there and she had asked how to become Krishna. So I'll just give some points. There are about 16 points. 16 ಪಾಯಿಂಟ್ಗಳಿದೆ. It is not only for her, it is for everyone. So ಕೃಷ್ಣ ಆಗಬೇಕಂದ್ರೆ ಏನು ಮಾಡಬೇಕು? What is the ಪುರುಷಾರ್ಥ that is to be done? So it is very simple and very easy. So ಮೊದಲನೇದಾಗಿ ಪವಿತ್ರತೆ. ಫಸ್ಟ್ ಒನ್ ಇಸ್ ಪವಿತ್ರತೆ. ಸೊ ಪವಿತ್ರವಾದ ಜೀವನ, ತನು ಮನ ಧನ ಪವಿತ್ರವಾಗಿರ್ಬೇಕು, ಅಬ್ಸಲ್ಯೂಟ್ಲಿ ಪ್ಯೂರ್. ಎರಡನೇದು ಮಧುರತೆ, ಸ್ವೀಟ್ನೆಸ್ in the voice, sweetness in the speech. So ಮೂರನೇದು ಹರ್ಷಿತ್ ಮುಖತೆ, always smiling. See, ನೀವು ದೇವಿ ಅಥವಾ ದೇವತೆಯ ಫೋಟೋಗಳನ್ನ ನೋಡಿರ್ತೀರಾ ಅಥವಾ ವಿಗ್ರಹಗಳನ್ನ ನೋಡಿರ್ತೀರಾ. So you might have observed one important thing, that ಎಲ್ಲ ದೇವಿ ದೇವತೆಗಳು ಸ್ಮೈಲಿಂಗ್ ಆಗಿರ್ತಾರೆ. ಎಲ್ಲಾದ್ರೂ ಮುಖ ಗಂಟೆ ಹಾಕೊಂಡಿರೋದು ನೋಡಿದೀರಾ? No sir. ನೋಡಿಲ್ಲ. ಆದ್ರೆ ನೀವೆಲ್ಲ ಮನೆಯಲ್ಲಿ ಮುಖ ಗಂಟೆ ಹಾಕೊಳ್ತೀರಾ? ಆಕ್ಚುಲಿ ನಾನು ಮಧುರತೆ ಅಂದ್ರೆ ಸ್ವಲ್ಪ ಏನಮ್ಮ ಇವಾಗ ಕಡಿಮೆ ಆಗಿದೆ ಸರ್ ಈ ಕ್ಲಾಸ್ ಅಟೆಂಡ್ ಮಾಡದ್ಮೇಲೆ. ಏನ್ನ
ಮುಖ ಗಂಟಾಕೊಳ್ಳೋದು ಕಡಿಮೆ ಆಗಿದೆ ಸರ್. ಓಕೆ, ಒಳ್ಳೆಯದು. ಓಕೆ ಓಕೆ. ಸೊ ಎಸ್, ಮೊದಲನೇದಾಗಿ ಕೃಷ್ಣ ಆಗೋದು ಬಹಳ ಸುಲಭ. ಕೃಷ್ಣ, ಐ ಟೋಲ್ಡ್ ಯು, ಇಟ್ ಈಸ್ ಅ ರೋಲ್ and the soul can be anyone. So soul, just like how you, the soul, has taken this particular body, hage you can take Krishna's body. So ಅದಕ್ಕೆ ಕ್ವಾಲಿಫಿಕೇಶನ್ಸ್, ಗುಣಗಳು ಏನ್ ಬೇಕು ಅಂದ್ರೆ, ಮೊದಲನೇದಾಗಿ ಪವಿತ್ರತೆ. ಪವಿತ್ರತೆ ತನು ಮನ ಧನ. ಸೊ ಮನಸ್ಸು ಬುದ್ಧಿ ಸಂಸ್ಕಾರ ಪವಿತ್ರವಾಗಿರ್ಬೇಕು. ಮನ್ ಬುದ್ಧಿ ವಚನ್ ಪವಿತ್ರವಾಗಿರ್ಬೇಕು. ಎರಡನೇದು ಮಧುರತೆ, ಮಧುರವಾದ ಮಾತು, ಮಧುರವಾದ ನಡಿಗೆ, ಮಧುರವಾದ ನುಡಿ, ಮಧುರತೆ ಇನ್ ಎವ್ರಿಥಿಂಗ್. ಸೊ ಮೂರನೇದು ಹರ್ಷಿತ್ ಮುಖತೆ. ನಾವು ದಿಸ್ ಇಸ್ ಸ್ಮೈಲಿಂಗ್ ಫೇಸ್. ಯಾರ್ದು ಮುಖ ಸ್ಮೈಲಿಂಗ್ ಆಗಿದೆ ಇಲ್ಲಿ ಈಗ? ಅವರು ಅಲ್ಲ, ಕೈ ಎತ್ತೋ ಅದು ಅವಶ್ಯಕತೆ ಇಲ್ಲ. ಎಲ್ಲರೂ ಆಡಿಯೋ ವಿಡಿಯೋ ಎರಡು ಆಫ್ ಮಾಡಿಬಿಟ್ಟಿದ್ದಾರೆ. ಸೊ ಸ್ಮೈಲ್ ಮಾಡ್ತಾ ಇದಾರ ಗೊತ್ತಿಲ್ಲ ನನಗೆ. ಓಕೆ. ನಾಲ್ಕನೇದು ಸಂತುಷ್ಟತೆ. ನಾವು ದಿಸ್ ಸಂತುಷ್ಟತೆ ಮೀನ್ಸ್ ಕಂಟೆಂಟ್ಮೆಂಟ್. ಸೊ ಐದನೇದು ಪರೋಪಕಾರತೆ. ಸೊ ಇವೆಲ್ಲ ಹೇಗೆ ಅಚೀವ್ ಮಾಡೋದು ಅಂತ ಇವತ್ತಿನ ಟುಮಾರೋ ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ಪವರ್ಫುಲ್ ಮೆಡಿಟೇಷನ್. ಟುಡೇ ಐ ವಿಲ್ ಬಿ ಟೇಕಿಂಗ್ ಅಪ್ ವೆರಿ ಗುಡ್ ಮೆಡಿಟೇಷನ್. ನಮ್ಮ ಋಣವನ್ನ ಹೇಗೆ ಕಮ್ಮಿ ಮಾಡೋದು. ಎಸ್ಟರ್ಡೇ ಮತ್ತೆ ಡೇ ಬಿಫೋರ್ ಎಸ್ಟರ್ಡೇ ಐ ಹ್ಯಾಡ್ ಟೇಕನ್ ಅಪ್ ಋಣಗಳ ಬಗ್ಗೆ ಹೇಳಿದ್ದೆ. ಸೊ ಅದನ್ನ ಹೇಗೆ ತೀರಿಸೋದು. ಸೊ ಐದನೇದು ಯಾವುದು? ಪರೋಪಕಾರಿತನ. ದಟ್ ಮೀನ್ಸ್ ಹೆಲ್ಪಿಂಗ್ ಅದರ್ಸ್. ಆರನೇದು ನಿಯಮಿತತ ಅಂತ. ನಾವು ನಿಯಮಗಳನ್ನ ಪಾಲನೆ ಮಾಡೋದು. ನಿಯಮ ಏನೇನಿದೆ ಅದರಲ್ಲಿ 4 ಇಂಪಾರ್ಟೆಂಟ್ ನಿಯಮ. ಓಕೆ, ಐ ಲ್ಯಾಡ್ ಒನ್ ಮೋರ್. 5 ಇಂಪಾರ್ಟೆಂಟ್ ನಿಯಮಗಳನ್ನ ಹೇಳಿದೆ. ಮೊದಲನೇದು ಅಮೃತ್ ವೇಳೆ, ಒಂದೂ ದಿನ ಮಿಕ್ಸ್ ಆಗದಂಗೆ. ಸೊ ಐ ಟೋಲ್ಡ್ ಯು ದಟ್ ದಾದರ್ ಲೇಖರಾಜ್ ಬ್ರಹ್ಮಬಾಬಾ ಅವರವರು 60ನೇ ವಯಸ್ಸಿಗೆ ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು. ಅದರ ನಂತರ ಹಿ ವಾಸ್ ದೇರ್ ಫಾರ್ ಅಪ್ ಟು 92 years. ಸೊ 60ನೇ ವಯಸ್ಸಿನಿಂದ 92 ವಯಸ್ಸಿನವರೆಗೆ ಒಂದು ದಿನಾನು ಅವರ ಅಮೃತ್ ವೇಳೆ ಮಿಸ್ ಆಗಿಲ್ಲ. 33 ವರ್ಷ. ಐ ಆಮ್ ಸಾರಿ, ಇಟ್ ಇಸ್ 33 years. ಒಂದು ದಿನಾನು ಅವರ ಅಮೃತ್ ವೇಳೆ ಮಿಸ್ ಆಗಿಲ್ಲ. ಅಮೃತ್ ವೇಳೆ is, I have told you, the main Amrit Vela is between 3:45 and 4:45. 2 o'clock early in the morning up to 4:45 or 5 is the divine time called as Amrit Vela. ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಸೊ ಅವರು ಒಂದು ದಿನಾನು ಮಿಸ್ ಮಾಡಿಲ್ಲ. ಸೊ 7ನೇದು ಉದಾರತೆ, ಉದಾರ ಭಾವ, ಉದಾರ ಮನಸ್ಸು. 8ನೇದು ನಮ್ರತೆ, ನಮ್ರ ಚಿತ್ತವಾಗಿರುವುದು. 9ನೇದು ಪ್ರೇಮ, ಲವ್. ಲವ್ ಮೀನ್ಸ್ ಅನ್ಕಂಡೀಷನಲ್ acceptance, unconditional forgiveness, unconditional respect, unconditional trust. 10ನೇದು ಕ್ಷಮಾಶೀಲತೆ, ಕ್ಷಮೆ, ಕ್ಷಮಾಶೀಲ ಭಾವ. 11th one is ಶುಭ ಭಾವನೆ, ಎಲ್ಲರ ಮೇಲೂ ಶುಭ ಭಾವನೆ. ಪ್ರಾಣಿ ಪಕ್ಷಿ ಮಾತ್ರವಲ್ಲದೆ ಈವನ್ ಇನ್ಸೆಕ್ಟ್ಸ್. I had come across one young sister, and Purnimaka knows that young sister very well. I think Soumya Akka, if she is there, she also knows that young sister very well. So I was discussing in the class, ಸೊಳ್ಳೆಯನ್ನ ಇದು ಮಾಡೋದು. ಅವ್ರು ಹೇಳಿದ್ರು, ನಾವು ಸೊಳ್ಳೆಯನ್ನು ಸಹ ಕೊಲ್ಲುವುದಿಲ್ಲ, ಸೊಳ್ಳೆಯನ್ನ ಓಡಿಸ್ಲಿಕ್ಕೆ ಏನಾದ್ರು ಇದು ಇದ್ರೆ ಹೇಳಿ ಅಂತ. So she is a Jain, a young lady. What is her name, Akka? Rashmi, sir. Rashmi, yes, Rashmi. Okay, a very young lady, very young girl. Okay, so ಸೊಳ್ಳೆಗಳನ್ನ ಓಡಿಸೋ ಟೆಕ್ನಿಕ್ ಹೇಳ್ಕೊಳ್ಳಿ, ಸೊಳ್ಳೆಗಳನ್ನ ಸಾಯಿಸೋದಿಲ್ಲ ಅಂತ ಹೇಳಿದ್ರು. ಸೊ ಶುಭ ಭಾವನೆ ಆನ್ ಎವ್ರಿ ಒನ್. ನೆಕ್ಸ್ಟ್ ಸಹನಶೀಲತೆ.
ಎಷ್ಟು ಸಹನೆ ಇದೆಯಲ್ಲ ನಮಗೆ, ಸಹನೆ ಇದೆಯಾ? ಓಕೆ, ಚೆಕ್ ಯುವರ್ ಸೆಲ್ಫ್. 13ನೇದು ಈಮಾನ್ದಾರಿತನ ಅಂದ್ರೆ ಆನೆಸ್ಟಿ. ವಿ ಆರ್ ಆನೆಸ್ಟ್. ವಿ ಎಕ್ಸ್ಪೆಕ್ಟ್ ಅವರ್ ಚಿಲ್ಡ್ರನ್ ಟು ಬಿ ಆನೆಸ್ಟ್. ವಿ ಎಕ್ಸ್ಪೆಕ್ಟ್ ಎವ್ರಿ ಒನ್ ಟು ಬಿ ಆನೆಸ್ಟ್. ಹಸ್ಬೆಂಡ್, ವೈಫ್, ಎವ್ರಿ ಒನ್ ಟು ಬಿ ಆನೆಸ್ಟ್. ನಾವು ಆನೆಸ್ಟ್ ಆಗಿದೀವೋ ಅದು ಗೊತ್ತಿಲ್ಲ. 14ನೇದು ಆಜ್ಞಾಕಾರಿ. ದ ಮೊಮೆಂಟ್ ಯುವರ್ ಪೇರೆಂಟ್ಸ್ or ಗುರುಜಿ or ಆಲ್ಮೈಟಿ ಗಾಡ್ ಸೇಸ್ ಸಮಥಿಂಗ್, ಆಜ್ಞೆಯನ್ನ ಪಾಲನೆ ಮಾಡುವುದೇ ಆಜ್ಞಾಕಾರಿತನ. 15 ರಮಣೀಕತೆ. ಸೊ ರಮಣೀಕತೆ, ಎಸ್ ಯು ಮಸ್ಟ್ ಬಿ ನೋಯಿಂಗ್ ಕೃಷ್ಣ ವಾಸ್ ಅ ವೆರಿ ಗುಡ್. ರಮಣೀಕತೆ ಇದರಲ್ಲಿ he was great. 16ನೇದು ಧೈರ್ಯತೆ. ಸೊ ಧೈರ್ಯತೆ. So these are the 16 points for anyone to become Krishna. So this is what Asha Akka had asked, and this is what I was waiting for all these days for Asha Akka to appear on the screen. Sir, sorry, And, sir. Thank you. I have handed over, so my duty is over. So today we'll have the class, and tomorrow perhaps maybe the last class. And if you have any questions, we may have another class. So that will end this Satsanga series. So, 15th and 16th. okay, now Sir, 15th and 16th repeat ಮಾಡ್ತೀರಾ? Ramanikate, 15th one. 16th one is Dhairyate. Dhairyate. ಆತ್ಮನನ್ನ ಅಥವಾ ದೇವರನ್ನ ಹೇಗೆ ನೆನಪು ಇಡುವುದು. 12 various methods what God has suggested. Almighty God himself has suggested how to remember. So how to remember him. ಸೊ ಭಗವಂತ ತಮ್ಮನ್ನ ಹೇಗೆ ನೆನಪು ಮಾಡಲು ತಿಳಿಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಸೊ ಮೊದಲನೇದಾಗಿ ನನ್ನ ರೂಪವನ್ನ ನೆನಪು ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಪರಮಾತ್ಮನ ರೂಪ ಯಾವ್ದಮ್ಮ? ಜ್ಯೋತಿ ಸ್ವರೂಪ ಸರ್, ಬಿಂದು. ವೆರಿ ಗುಡ್. ಬಿಂದು ರೂಪ, ಜ್ಯೋತಿ ಸ್ವರೂಪ. ವೆರಿ ಗುಡ್. ಓಕೆ, ಪರಮಾತ್ಮನ ರೂಪವನ್ನ ನೆನಪು ಮಾಡಿದ್ರೆ ಸಾಕು ಅಂತಾರೆ. ನೆಕ್ಸ್ಟ್ 2ನೇದು ಪರಮಾತ್ಮನ ಕ್ವಾಲಿಟೀಸ್, ಗುಣಗಳನ್ನ ನೆನಪು ಮಾಡಿದ್ರೂ ಸಾಕು. ಗುಣಗಳು ಯಾವ್ದಮ್ಮ? ಶಾಂತಿ, Love, purity, peace, knowledge. ಪವಿತ್ರತೆ, ಖುಷಿ ಅಥವಾ ಸುಖ, ಆನಂದ, ಜ್ಞಾನ, Peace, ಶಕ್ತಿ, knowledge. ಪವಿತ್ರತೆ. ಓಕೆ, ಸೊ 7 ಗುಣಗಳು ನೆನಪು ಮಾಡಿದ್ರು ಆಯ್ತು, ಆ ಗುಣಗಳ ಧಾರಣೆ ಮಾಡಿದ್ರು ಆಯ್ತು. ಪರಮಾತ್ಮನ ಕರ್ತವ್ಯಗಳು ಅದಾದ್ರೂ ನೆನಪು ಮಾಡಿ. ಪರಮಾತ್ಮನ ಕರ್ತವ್ಯ ಏನು? ಎಲ್ಲರಿಗೂ ಪವಿತ್ರವನ್ನಾಗಿ ಮಾಡುವುದು, ಸ್ವರ್ಗವನ್ನ ನಿರ್ಮಾಣ ಮಾಡುವುದು, ಎಲ್ಲರಿಗೂ ಪರಮಧಾಮಕ್ಕೆ ಕರ್ಕೊಂಡು ಹೋಗೋದು, ಪಾವನವಾಗಿ ಮಾಡಿ, ಎಲ್ಲರಿಗೂ ಕೇವಲ ಮತ್ತೆ ಕೇವಲ ಶುಭಕಾಮನೆ, ಶುಭ ಭಾವನೆಯನ್ನೇ ಕೊಡುವುದು. ಸೊ ಪರಮಾತ್ಮನ ಕರ್ತವ್ಯ. ನೆಕ್ಸ್ಟ್, ಪರಮಾತ್ಮ ಸಹಾಯ ಮಾಡಿದ್ದಾನೆ, ಅದನ್ನಾದ್ರೂ ನೆನಪು ಮಾಡ್ಕೊಳ್ಳಿ. ಸಹಾಯ ಮಾಡಿದ್ದಾನ ನಿಮಗೆ? Yes, sir. ಹೆಲ್ಪ್ Yes, ಮಾಡಿದ್ದಾನ? ಯಾರಾದ್ರೂ yes, sir. ಒಬ್ಬರಿದ್ರೆ ಹೆಲ್ಪ್ ಮಾಡದೆ ಇರೋರು ಕೈ ಎತ್ತಿ ದೇವ್ರೆ. ಓಕೆ, ವಿಲ್ ಚೆಕ್ ಔಟ್. ದಟ್ ವಾಸ್ ದ 4th one. ಪರಮಾತ್ಮನ ಸಹಾಯಗಳನ್ನ ನೆನಪು ಮಾಡುವುದು, ದ ಡೀಡ್ ಸಹಾಯ. ನೆಕ್ಸ್ಟ್, ಪರಮಾತ್ಮ ಕ್ಯಾನ್ ಬಿ ರಿಮೆಂಬರ್ಡ್ ಆನ್ ದ ಬೇಸಿಸ್ ಆಫ್ ಹಿಸ್ ಇಂಟ್ರೊಡಕ್ಷನ್. ಅವನ ಪರಿಚಯದ ಆಧಾರದ ಮೇಲೆ. ಪರಿಚಯ. ಓಂ ಓಕೆ, ಶಾಂತಿ. ಪರಮಾತ್ಮ ಪರಿಚಯ ಅಂದ್ರೆ ಗೊತ್ತಲ್ಲ, ನಿಮ್ಮ ಪರಿಚಯ ಏನಮ್ಮ ಅಂತ ಕೇಳ್ತೀವಲ್ಲ. ನಾಮ, ರೂಪ, ದೇಶ, ಕಾಲ, ಕರ್ತವ್ಯ, ಗುಣ, ಸ್ಪೆಷಾಲಿಟೀಸ್, ಆಮೇಲೆ ಕ್ವಾಲಿಫಿಕೇಶನ್ಸ್. ಸೊ ದೀಸ್ ಆರ್ ದ ಪರಿಚಯ. ಓಕೆ, ಸೊ ಪರಿಚಯ, ದೇವರ ಪರಿಚಯ ನಿಮ್ಗೆಲ್ಲರಿಗೂ ಆಗಿದೆ. ಸೊ ಪರಿಚಯವನ್ನ ನೆನಪು ಮಾಡಿದ್ರು ಆಯ್ತು. ಓಕೆ, ನೆಕ್ಸ್ಟ್ ಅವರು ಏನೇನು ಉಪಕಾರಗಳನ್ನ ಮಾಡಿದ್ದಾರೆ ಅದನ್ನಾದ್ರೂ ನೆನಪು ಮಾಡಿ. ಉಪಕಾರಗಳನ್ನ ನೆನಪು ಮಾಡಿಕೊಳ್ಳಿ. ನೆಕ್ಸ್ಟ್, ಆಶೀರ್ವಾದಗಳ, ಪರಮಾತ್ಮನು ಆಶೀರ್ವಾದಗಳ ಸುರಿಮಳೆನೇ ಹಾಕಿದ್ದಾನೆ, ವರದಾನಗಳ ಸುರಿಮಳೆ.
ವರದಾನಗಳು ಎಷ್ಟೊಂದು ಕೊಟ್ಟಿದ್ದಾನೆ. ವಿಜಯೀ ಭವ, ಸಫಲತಾ ಅಮೃತ ಭವ, ಅವಿಘ್ನ ವಿನಾಶಕ ಭವ, ನಿರ್ವಿಘ್ನ ಭವ, ಸಂತುಷ್ಟ ಮಣಿ ಭವ, ಬೇಫಿಕರ್ ಬಾದ್ಶಾ ಭವ, ಶ್ರೇಷ್ಠ ಆತ್ಮ ಭವ, ಓಕೆ, ಸಚ್ಚಿತ್ತ ಆನಂದ ಸ್ವರೂಪ ಭವ, ಗುಣಗಳ ಸಂಪೂರ್ಣವಾಗಿ ಎಲ್ಲವನ್ನ ನಮಗೆ ಧಾರೆ ಎರೆದು ಕೊಟ್ಟಿದ್ದಾನೆ. ಸೊ ಅವರ ವರದಾನಗಳನ್ನಾದ್ರೂ ನೆನಪು ಮಾಡಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವರ ಮಹಾವಾಕ್ಯ ಶ್ರೀಮತಗಳನ್ನ, ಮೊದಲನೇ ಶ್ರೀಮತ ಯೋಗಿಯಾಗಿ ಪವಿತ್ರರಾಗಿ, ಯೋಗಿಗಳಾಗಿ ಪವಿತ್ರರಾಗಿ ಅಂತ ಹೇಳ್ತಾರ ಅವರು. ಸಚರಿತ್ರರಾಗ್ಬೇಕು ಜೀವನದಲ್ಲಿ. ಓಕೆ, ಸೊ ಅವರ ಮಹಾವಾಕ್ಯಗಳನ್ನ ನೆನಪು ಮಾಡೋದು. ಸೊ ಆಮೇಲೆ ಅವರು ಸಂಗಮ ಯುಗದಲ್ಲಿ ಬರ್ತಾರೆ, ಅದೆಲ್ಲರಿಗೂ ಗೊತ್ತಿದೆ. ಆ ಸಂಗಮ ಯುಗ ಸಂಭವಾಮಿ ಸಂಗಮ ಯುಗೆ ಯುಗೆ ಅಂತ ಇದ್ದದು. ಸಂಭವಾಮಿ ಸಂಗಮ ಅನ್ನೋದು ಹೋಗ್ಬಿಟ್ಟಿದೆ, ಯುಗೆ ಯುಗೆ ಆಯ್ತದು. ಓಕೆ, ಕೆಲವೊಂದು ಈ ತರ ಮಿಸ್ಸಿಂಗ್ ಆಗಿದೆ ವರ್ಡ್ಸ್ಗಳು. ಇನ್ನೊಂದು ವರ್ಡಿಂಗ್ ಅದೇ ತರ ಆಗಿದೆ. ನಿತ್ಯ ಬೆಳಗ್ಗೆ ಎದ್ದು ಆತ್ಮ ಜ್ಯೋತಿಯನ್ನ ಬೆಳಗಿಸು ಅಂತ ಹೇಳ್ತಾರೆ ಪರಮಾತ್ಮ. ಆದ್ರೆ ಆತ್ಮ ಅನ್ನೋದನ್ನ ಮರ್ತ್ಬಿಟ್ಟು ಜ್ಯೋತಿಯನ್ನ ಬೆಳಗಿಸಿ ಅನ್ಬಿಟ್ರೆ ಆಯ್ತು. ನಾವು ಅದಕ್ಕೆ ಎದ್ದ ತಕ್ಷಣ ದೇವರ ಹತ್ರ ಹೋಗ್ಬಿಟ್ಟು ಫಸ್ಟ್ ಜ್ಯೋತಿಯನ್ನ ಬೆಳಗಿಸ್ಬಿಡ್ತೀವಿ. ಆತ್ಮ ಅನ್ನೋದು ಗ್ಲುಮ್, ಹೊಟ್ಟೆ ಹಸಿತಾ ಇತ್ತು. ನೆಕ್ಸ್ಟ್ ಟ್ರಾನ್ಸ್ಲೇಟ್ ಮಾಡಿರೋರಿಗೆ ಅಥವಾ ಅಲ್ಲಿ ಏನಂತ ಗೊತ್ತಾಗಿಲ್ಲ ಆ ವರ್ಡ್, ಅದಕ್ಕೆ ಅದನ್ನ ಗುಳುಮ್ ಮಾಡ್ಬಿಟ್ರು, ಜ್ಯೋತಿಯನ್ನ ಬೆಳಗಿಸಿ ಅನ್ಬಿಟ್ರು. ಸೊ ಅದೇ ತರ ಅವರು ಆವಾಗಿನ ಕಾಲದಲ್ಲಿ ಆ ತಾಳೆ ಪತ್ರ, ಆ ಪತ್ರ, ಈ ಪತ್ರ, ತಾಳೆ ಪತ್ರ ಪಟ್ ಅಂದ್ರೆ ಆಯ್ತು, ಒಂದ್ ಕಡೆ ಹೋಯ್ತು ಅವ ಅಕ್ಷರ. ಸೊ ಯದಾ ಯದಾ ಈ ಧರ್ಮಸ್ಯ ಅಂತ ಹೇಳಿದ್ರು, ಸಂಭವಾಮಿ ಸಂಗಮ ಯುಗೆ ಯುಗೆ. ಸಂಭವಾಮಿ ಸಂಗಮ ಅನ್ನೋದು ಗುಳುಮ್ ಆಯ್ತು, ಯುಗೆ ಯುಗೆ ಆಯ್ತು. ಅದಕ್ಕೆ ಯುಗೆ ಯುಗೆ ಅಂದಾಗ ನಾವೇನ್ ಅನ್ಕೊಳ್ತೀವಿ, ಪ್ರತಿ ಯುಗದಲ್ಲಿ ಪರಮಾತ್ಮ ಬರ್ತಾನೆ ಅಂತ, ಯುಗದ ಅಂತ್ಯದಲ್ಲಿ ಬರ್ತಾನೆ ಅಂತ. ಸೊ ಸಂಗಮ ಯುಗದಲ್ಲಿ ಪರಮಾತ್ಮ ಅವತರಿಸ್ತಾನೆ. ಸೊ ಪರಮಾತ್ಮನನ್ನ ಯಾವುದಾದ್ರೂ ರಿಲೇಶನ್ಶಿಪ್ ತೆಗೆದುಕೊಂಡಾದ್ರೂ ನೆನಪು ಮಾಡ್ಕೊಳ್ಳಿ. ಆದ್ರೆ ಕೃಷ್ಣ ಬಂದದ್ದು ಸಂಗಮ ಯುಗ ಸರ್, ಕೃಷ್ಣ ಮತ್ತೆ ರಾಮ ದೇವರ ಅವತರಣೆ ಸರ್, ಪರಮಾತ್ಮನ ಅವತರಣೆ. ಹಿಯರ್ ನೋ ಸ್ಪೆಸಿಫಿಕ್ ಇದು ಕೃಷ್ಣ ಅಥವಾ ರಾಮಂದಲ್ಲ. ಕೃಷ್ಣ ವಾಸ್ born in Satyuga. He was the first prince. At the age of 40, he became Lakshmi Narayana after coronation. So, Mahabharata, Ramayana. Okay, ನೀವು ಮಹಾಭಾರತ ಮತ್ತೆ ರಾಮಾಯಣದ ಬಗ್ಗೆ ಹೇಳ್ತಾ ಇದ್ದೀರಾ ಅಲ್ವಾ ಸರ್? ಹೌದು ಸರ್, ಹೌದು ಸರ್. Mahabharata and Ramayana are great epics. So we also know them as mythologies. So might have happened, might not have happened. We have taken the heroes Krishna and Rama. And okay, one question. Bhagavad Gita yaru baredaru? ವ್ಯಾಸಮುನಿ, ವ್ಯಾಸ ಮಹರ್ಷಿ. ವ್ಯಾಸ ಮಹರ್ಷಿ. ಸೊ ಭಗವದ್ ಗೀತೆ ಯಾರಿಗೆ ಮೊದಲು ತಿಳಿತು? ಅರ್ಜುನ. ವಿವಸ್ವಾನ್. ಈಗ ಆನ್ಸರ್ ಕೊಟ್ರಿ ವ್ಯಾಸಮುನಿ ಅಂತ. ಸೂರ್ಯದೇವನಿಗೆ ಸರ್, ಸೂರ್ಯದೇವನಿಗೆ ಹೇಳಿದ್ದಾನೆ. ವಿವಸ್ವಾನ್. ವಿವಸ್ವಾನ್ ಸೂರ್ಯದೇವನಿಗೆ ಹೇಳಿದ್ದಾನೆ. ವಿವಸ್ವಾನ್. ಸೊ ವಿವಸ್ವಾನ್, ದೆನ್ ವ್ಯಾಸ, ದೆನ್ ವ್ಯಾಸನಿಂದ ಗಣಪತಿ, ಗಣಪತಿಯಿಂದ ಕೃಷ್ಣ ಅರ್ಜುನನಿಗೆ ಹೇಳಿದ. ಅದು ಸಂಜಯನಿಗೂ ಗೊತ್ತಾಯ್ತು, ಧೃತರಾಷ್ಟ್ರನಿಗೂ ಗೊತ್ತಾಯ್ತು, ಅಲ್ಲಿರ್ತಕ್ಕಂಥ ಭೀಷ್ಮನಿಗೂ ಸಹ ಗೊತ್ತಾಯ್ತು. ಸೊ ಭಗವದ್ಗೀತೆ ಯಾರ್ಯಾರಿಗೆ ಗೊತ್ತಾಯ್ತು? ಸೋ ಮೆನಿ ಪೀಪಲ್ ಆರ್ ದೇರ್, ರೈಟ್? Yes sir. Okay. So Bhagavad Gita was andre it is a narration, okay, written by Vyasa Muni, Vedavyasa. I'm sorry, narrated by Vedavyasa, written by Lord Ganapati. Okay, ಅವರನ್ನ ಪರಮಾತ್ಮನನ್ನ ಸರ್ವ ಸಂಬಂಧದಿಂದ ಆದ್ರೂ ನೆನಪು ಮಾಡಬಹುದು. ಸೊ ಆ ನಂತರ ಪರಮಾತ್ಮನನ್ನ ಫೇತ್ ಮತ್ತೆ ಟ್ರಸ್ಟ್, ನಂಬಿಕೆ ಮತ್ತೆ ಟ್ರಸ್ಟಿಗೆ ಏನ್ ಹೇಳ್ತೀರಾ ಕನ್ನಡದಲ್ಲಿ? ನಂಬಿಕೆ ಸರ್. ನಂಬಿಕೆ. ಹಾಗಾದ್ರೆ ಫೇತಿಗೆ ಏನ್ ಹೇಳ್ತೀರಾ? ವಿಶ್ವಾಸ.
ವಿಶ್ವಾಸ. ವಿಶ್ವಾಸ ಮತ್ತೆ ನಂಬಿಕೆಯನ್ನಾದ್ರೂ ನೆನಪು ಮಾಡಿ. Okay? ಪರಮಾತ್ಮನನ್ನ ಧೈರ್ಯದಿಂದ ನೆನಪು ಮಾಡಿ. ಪರಮಾತ್ಮನನ್ನ ನೆನಪು ಮಾಡ್ಲಿಕ್ಕೆ ಹೆದರ್ತೀವಿ ತಾನೆ? ಯಾರು ಹೆದರುದಿಲ್ವಾ? ಇಲ್ಲ ಸರ್. Okay. ಪರಮಾತ್ಮನನ್ನ ಯಾಕೆ ಪ್ರೀತಿಯಿಂದ ಹೆದರ್ಕೊಳ್ಬೇಕು ನೆನಪು ಮಾಡ್ತೀರಾ? ಇಲ್ಲ, ಯಾಕೆ ಹೆದರ್ಕೊಳ್ಬೇಕು ಸರ್? ಪರಮಾತ್ಮನನ್ನ ಪ್ರೀತಿಯಿಂದ ನೆನಪು ಮಾಡ್ತೀರಾ? Yes, sir. ಹೌದು ಸರ್. ವಿಶ್ವಾಸದಿಂದ ಯಾರು ನೆನಪು ಹೆದರ್ಕೊಳ್ಳಲ್ವಾ ಮಾಡ್ಕೊಳ್ತೀವಿ. ಈಗ? ಇಲ್ಲ ಇಲ್ಲ sir. ಸರ್. ಮೊದ್ಲು ಹೆದರ್ತಾ ಇದ್ರಿ ಅಲ್ವಾ? ಹೌದು ಸರ್. ಒಂದೇ ಒಂದು ಹೌದು ಬಂತು. ಯಾರ್ಯಾರು ಹೆದರ್ತಿದ್ರಿ ಮೊದ್ಲು, ಈಗ ಹೆದರಲ್ಲ. ಈಗ ಪರಮಾತ್ಮನನ್ನ ಪ್ರೀತಿಯಿಂದ ನೆನಪು ಮಾಡ್ತಾರೆ ಹೌದು ಅಲ್ವಾ? ಪ್ರೀತಿ ಪೂರ್ವಕವಾಗಿ ನೆನಪಿಸ್ಕೊಳ್ಬೇಕು ಸರ್ ಅವನ್ನ. ಹೌದು, ಖಂಡಿತ ಹೌದು. ಆದ್ರೆ ಮೊದ್ಲು ಹೆದರ್ತಾ ಇದ್ವಲ್ವಾ ಅಂತ ಹೇಳಿದೆ. ಇಲ್ಲ ಸರ್. ಹೌದು ಸರ್, ನಾನ್ ಹೆದರ್ತಿದ್ದೆ ಸರ್. ಹೌದು ಸರ್, ಭಕ್ತಿಗಿಂತ ಭಯನೇ ಜಾಸ್ತಿ ಇರುತ್ತೆ ಸರ್ ಜನರಲ್ ಆಗಿ ಜನಕ್ಕೆ. Sir, we ಈಗಲೂ had ಬಹಳ kept ಭಯ those, ಇದೆ. I had ಏನಾದ್ರು kept ಮಾಡ್ಬಿಟ್ರೆ those, ದೇವ್ರು ಅಂತ. ಹೌದು ಸರ್, ಹೌದು ಸರ್. ನೋಡಿದ್ರ ದೇವ್ರು ಏನಾದ್ರು ಮಾಡ್ತಾರಮ್ಮ ಕೆಟ್ಟದ್ದು? ಏನು ಮಾಡಲ್ಲ. ಇಲ್ಲ ಸರ್, ಮತ್ತೆ it's all in our ಒಳ್ಳೇದನ್ನೇ mind. ಮಾಡ್ತಾರೆ. ಮತ್ತೆ ಯಾಕೆ ಹೆದರ್ತೀರಾ? ಅದ್ರ ಜ್ಞಾನ ಇರ್ಲಿಲ್ಲ ಸರ್ ನಮ್ಗೆ ಅದ್ರ ಬಗ್ಗೆ. ಗೊತ್ತಿರ್ಲಿಲ್ಲ ಸರ್ ಇಷ್ಟ್ ದಿನ. ನಾವೇನಾದ್ರು ತಪ್ಪು ಮಾಡಿದಾಗ ಭಯ ಇರುತ್ತೆ ಸರ್ ಅದು. ಭಯ ದೇವ್ರು ಏನಾದ್ರು ಮಾಡ್ತಾರೆ ಅಂತನಾ? ದೇವ್ರು ಖಂಡಿತವಾಗ್ಲೂ ನಮಗೆ ಗಿಲ್ಟ್ ಇರುತ್ತಲ್ವಾ ಸರ್, ಅದಕ್ಕೆ ಹಾಗನ್ಸುತ್ತೆ ನಾವು. ಎಸ್ ದೇವ್ರೆ. ಓಕೆ, ಸೊ ಓಕೆ, ನೌ these are the points how we should remember God. So ಈಗ ಮೆಡಿಟೇಷನ್ ಮಾಡೋಣ. ಸರ್ 15 ಮತ್ತೆ 16 ಪುನಃ ಹೇಳ್ತೀರಾ? ಅವಾಗ ಆಡಿಯೋ ಬ್ರೇಕ್ ಆಯ್ತು. ಯಾವುದು ಸರ್? 15, 16 ಲಾಸ್ಟ್ 2 ಪಾಯಿಂಟ್ಸ್. ಅವಾಗ ಕೃಷ್ಣಂದ ಅದು ಆಡಿಯೋ ಬ್ರೇಕ್ ಆಗಿತ್ತು. ಕೃಷ್ಣಂದ ಸರ್, ಕೃಷ್ಣ. ಹೌದು ಸರ್. ಎಸ್ ಸರ್. ರಮಣೀಕತೆ, ಆನೆಸ್ಟಿ, ಆಜ್ಞೆ, ರಮಣೀಕತೆ, ಧೈರ್ಯ, ಧೈರ್ಯತೆ, ಆಜ್ಞೆಯನ್ನ ಪಾಲನೆ ಮಾಡೋದು. ರಮಣೀಕತೆ ಅಂದ್ರೆ ಸರ್ ಅದು ಅಂದ್ರೆ ಪ್ರೆಸೆಂಟಬಲ್ ಅಂತನಾ? ರಮಣೀಕತೆ ಅಂತಂದ್ರೆ ಪ್ರೆಸೆಂಟಬಲ್. ನಾವು ಯಾವ ರೀತಿಯಲ್ಲಿ ಜ್ಞಾನವನ್ನ ಕೊಡ್ತೀವಿ. ಸೀರಿಯಸ್ ಆಗಿ ಜ್ಞಾನ ಕೊಡ್ಬೋದು, ತಮಾಷೆ ಮಾಡ್ತಾ ಜ್ಞಾನ ಕೊಡ್ಬೋದು, ಕಥೆಗಳ ಮೂಲಕವೂ ಜ್ಞಾನ ಕೊಡ್ಬೋದು. ಯಾರಿಗಾದ್ರೂ ಸ್ಕೂಲಲ್ಲಿ ಲೆಕ್ಚರರ್ಸ್ ಕೊಡ್ತಾರಲ್ವಾ, ಟೀಚರ್ಸ್, ಆ ತರಾನು ಕೊಡ್ಬೋದು. ಹೌ ವಿ ಹ್ಯಾವ್ ಟು ಆಕ್ಚುಲಿ ಸ್ಪ್ರೆಡ್ ನಾಲೆಜ್ ಅಥವಾ ಕೊಡುವುದು. ಓಕೆ, ರಮಣೀಕತೆಯಿಂದ ವಿವರಿಸ್ತಾರಪ್ಪ ಇವರು. ರಮಣೀಕವಾಗಿ ವಿವರಿಸ್ತಾರೆ, ರಮಣೀಕವಾಗಿದ್ದಾರೆ ಅಂತ ಹೇಳೋದು. ಎಸ್, ಓಕೆ. ಈ ದೃಶ್ಯ ತುಂಬಾ ರಮಣೀಯವಾಗಿದೆ ಅಂತ ಹೇಳ್ತೀವಲ್ಲ ಸರ್, ಈ ನೋಟ ಎಷ್ಟು ರಮಣೀಯವಾಗಿದೆ ಅಂತಾರಲ್ಲ ಸರ್. ನೇಚರ್ ನ ನೋಡ್ದಾಗ ಹಾಗೆ. Absolutely right. Pleasantness. ಪ್ಲೆಸೆಂಟ್ ಅಲ್ಲ ಸರ್ ರಮಣೀಯ ಅಂದ್ರೆ. ಅಣ್ಣ, ಇಡೀ ಸತ್ಸಂಗದ ಕ್ಲಾಸ್ ನೀವು ತುಂಬಾ ರಮಣೀಯವಾಗಿ ನಡೆಸ್ಕೊಟ್ಟಿದ್ದೀರಾ. ಲೈವ್ ಎಕ್ಸಾಂಪಲ್ ನೀವೇ. ಕರೆಕ್ಟ್ ಸರ್, ಕರೆಕ್ಟ್. ಪೂರ್ಣಿಮಾ ಕಳ್ಳಿ, ಕರೆಕ್ಟ್ ಸರ್. So, Devre. Okay, this was this entire class. The entire sessions of how many classes I don't know. Has it crossed 100? 30, 60. Sir, when did you start, sir? 3 November months. 30th. November, December, Jan. ಹಾ ಸರ್, ಆಗಿದೆ ಸರ್. Yes sir, it has crossed sir, 100 classes, more than 100. Yes sir, yes sir. Okay, now this is the last one. Paramatmana remember ಮಾಡೋದು ಧೈರ್ಯದಿಂದ. Okay, now we are going to meditate. So today I told you I am going to go in for a very beautiful meditation, Thanksgiving ಅಂತ. ಆಮೇಲೆ there is one subtle point which I want to discuss with everyone, and subtle point ಅನ್ನ ದಯವಿಟ್ಟು ಅದನ್ನ ನಿಮ್ಮ ಲೈಫ್ ಅಲ್ಲಿ you have to bring it up. Okay, ಅಣ್ಣ ಒಂದ್ ಮಾತ್ರ ಅಣ್ಣ, ಒಂದ್ ವಿಷಯ ಅಣ್ಣ.
ಅಣ್ಣ? ಹೇಳಿ ಅಕ್ಕ, ಹೇಳಿ ಅಕ್ಕ. ಇದು ಮರಣ ಹೊಂದುವುದು ಒಂದು ಕಲೆ ಅಂತ ಹೇಳ್ತಾರಲ್ಲ ಅಣ್ಣ, ಅದನ್ನು ನಮಗೆ ಮೆಡಿಟೇಷನ್ ಮುಖಾಂತರನೇ ಕೊಡ್ರಿ ಅಣ್ಣ. ಓಕೆ, ಅದು ಮರಣ ಹೇಗೆ ಮರಣ ಹೊಂದುವುದು. ಓಕೆ, ಯು ಆರ್ ಎಕ್ಸ್ಟೆಂಡಿಂಗ್ ದ ಕ್ಲಾಸ್. 1 minute ಪ್ಲೀಸ್. Okay, we have a neighbor and that Labrador dog, he also wants to speak. Okay, Devre. Now, Marana hege honduvudu. Okay, I'll take up that meditation. Yes. How many of you are ready to die? Ready, sir? Because we must Dying have the alive. guts to So the die. timings only, so all must be ready only, no, sir, always. Okay, so how many of you want to go to heaven? Please lift your hands. Now, how many of you are ready to die? Okay, so we will welcome teach death. you how to die alive. So You can ಅದಕ್ಕೆ live and do ಮರಜೀವ ಅಂತ sadhana, sir. ಹೇಳ್ತಾರೆ. Marajiva. Okay, so we are going to meditate now, and if time permits, today itself I am going to push in a beautiful topic actually, ಅಥವಾ ಈ ಟಾಪಿಕ್ ಅನ್ನ I will take it up tomorrow. So there is one more chapter after this, and ಮುರಳಿ ಬಗ್ಗೆ ಹೇಳ್ಬೇಕು ನಿಮಗೆ. ಸೊ ಅದಕ್ಕಿಂತ ಮುರಳಿ ತಗೊಂಡ ಮೇಲೆ ಅಥವಾ ಮುರಳಿಗಿಂತ ಮೊದಲು ನಿಮ್ಮ ಸಂಕಲ್ಪಗಳನ್ನ ನೀವು ಹೇಗೆ ಹತೋಟಿ ಮಾಡ್ಲಿಕ್ಕೆ ಆಗತ್ತೆ ಅಂತ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ. ಸಂಕಲ್ಪಗಳನ್ನ ಹೇಗೆ ನಿಯಂತ್ರಣಗೊಳಿಸಬಹುದು, ಸಂಕಲ್ಪಗಳನ್ನ ಹೇಗೆ ಚಾನಲೈಸ್ ಮಾಡಬಹುದು. ಸಂಕಲ್ಪ ಮೀನ್ಸ್ ವಾಟ್? ಥಾಟ್ಸ್. Okay, so whoever wants it, yes, I am going to give it to them. You have to only ಯುಗ ಧರ್ಮದ ಪ್ರಕಾರ ಹೇಗೆ ನಮ್ಮ ಸಂಕಲ್ಪಗಳಾಗಿದೆ, that is the reason why we have really forgotten Almighty God ಪರಮಾತ್ಮ ಅಂತಾನು ಹೇಳ್ಕೊಡ್ತೀನಿ. ಅಂಡ್ ಈಗ ಸಂಕಲ್ಪಗಳನ್ನ ಹೇಗೆ ಮತ್ತೆ ಪುನಃ ನೀವು ಚಾನಲೈಸ್ ಮಾಡ್ಲಿಕ್ಕೆ ಸಾಧ್ಯ, such that you are close to God and always with God. Okay, I'll teach you that. So now we are going in for a very powerful meditation. It's a Thanksgiving meditation, a very wonderful meditation. Thank you ಕೊಡೋದು. ಸೊ ನಾನು ನಿನ್ನೆ ಹೇಳಿದ್ದೆ ನಿಮ್ಗೆ ಋಣದ ಭಾರ ಏನಮ್ಮ, ಎನಿಥಿಂಗ್ ಟು ಬಿ, ಋಣವನ್ನ ಹೇಗೆ ನಾವು ಸಡಿಲಗೊಳಿಸುವುದು ಅಂದ್ರೆ ಬೈ ಥ್ಯಾಂಕಿಂಗ್ ಅಂಡ್ ಬೈ ಬ್ಲೆಸ್ಸಿಂಗ್. Now we will do Thanksgiving meditation. So please close your eyes and focus on the point in between the two eyebrows, please. So ದಯವಿಟ್ಟು ಕಣ್ಣುಗಳನ್ನ ಮುಚ್ಚಿ ಭ್ರೂ ಮಧ್ಯದಲ್ಲಿ ಭ್ರಿಕುಟಿಯಲ್ಲಿ ಗಮನವನ್ನ ಕೇಂದ್ರೀಕರಿಸಿ. ನಾನು ಆತ್ಮ ಭ್ರಿಕುಟಿ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದೇನೆ. ನಾನು ಹೊಳೆಯುತ್ತಿರುವ ಮಣಿ, ಹೊಳೆಯುತ್ತಿರುವ ನಕ್ಷತ್ರ, ಅತ್ಯಂತ ಸೂಕ್ಷ್ಮವಾದ ಜ್ಯೋತಿರ್ಬಿಂದು. ಭ್ರಿಕುಟಿಯ ಸಿಂಹಾಸನದಲ್ಲಿ ಬಿಟ್ವೀನ್ ದ ಟೂ ಐಬ್ರೋಸ್ ಅಲ್ಲಿ ವಿರಾಜಮಾನನಾಗಿದ್ದೇನೆ. ನಾನು ಶಾಂತನಾಗಿದ್ದೇನೆ, ಶಾಂತ ಸ್ವರೂಪನಾಗಿದ್ದೇನೆ, ಶಾಂತಿಯ ಭಂಡಾರನಾಗಿದ್ದೇನೆ. ಶಾಂತಿಯು ನನ್ನ ಸ್ವಧರ್ಮವಾಗಿದೆ. ನನ್ನಲ್ಲಿ ಕೇವಲ ಮತ್ತೆ ಕೇವಲ ಶಾಂತಿಯೇ ಶಾಂತಿ ಇದೆ. ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಈ ಒಂದು ಶಾಂತಿಯಲ್ಲಿ ಐ ಆಮ್ ಗೋಯಿಂಗ್ ಟು ಥ್ಯಾಂಕ್ ಎವ್ರಿ ಒನ್. ಥ್ಯಾಂಕ್ ಯು, ಧನ್ಯವಾದಗಳು. ಬೀಯಿಂಗ್ ಗ್ರೇಟ್ಫುಲ್, ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಅನ್ನ
ತೋರಿಸುತ್ತೇನೆ. ಥ್ಯಾಂಕ್ ಯು ಗಾಡ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಆಲ್ಮೈಟಿ ಗಾಡ್ ಪರಮಾತ್ಮ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಈಚ್ ಅಂಡ್ ಎವ್ರಿ ಸೋಲ್ ಇನ್ ದಿಸ್ ಯೂನಿವರ್ಸ್. ಈ ಜಗತ್ತಲ್ಲಿರ್ತಕ್ಕಂಥ ಪ್ರತಿಯೊಂದು ಆತ್ಮಕ್ಕೂ, ಈ ಸೃಷ್ಟಿ ಮಂಚದಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮಗಳಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಈಚ್ ಅಂಡ್ ಎವ್ರಿ ಆರ್ಗನ್ ಆಫ್ ಮೈ ಬಾಡಿ. ನನ್ನ ಶರೀರಕ್ಕೂ ಥ್ಯಾಂಕ್ ಯು. ನನ್ನ ಶರೀರದ ಪ್ರತಿಯೊಂದು ಅವಯವಕ್ಕೂ ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಮೈ ಬಾಡಿ. ನನ್ನ ಶರೀರದ ಪ್ರತಿಯೊಂದು ಭಾಗಕ್ಕೂ ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಈಚ್ ಅಂಡ್ ಎವ್ರಿ ಸಿಸ್ಟಮ್ ಅಂಡ್ ಸಬ್ ಸಿಸ್ಟಮ್ ಆಫ್ ಮೈ ಬಾಡಿ. ನನ್ನ ಶರೀರದ ಪ್ರತಿಯೊಂದು ಸಿಸ್ಟಮ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಈಚ್ ಅಂಡ್ ಎವ್ರಿ ಸೆಲ್ ಆಫ್ ಮೈ ಬಾಡಿ. ನನ್ನ ಶರೀರದ ಪ್ರತಿಯೊಂದು ಜೀವಕೋಶಕ್ಕೂ ಥ್ಯಾಂಕ್ ಯು. ನನ್ನ ಇಡೀ ಶರೀರಕ್ಕೆ ಅನಂತಾನಂತ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಈಚ್ ಅಂಡ್ ಎವ್ರಿ ಬ್ಯೂಟಿಫುಲ್ ರಿಲೇಶನ್ಶಿಪ್ಸ್ ಆಫ್ ಮೈಂಡ್. ನನ್ನ ಪ್ರತಿಯೊಂದು ಸಂಬಂಧ ಸಂಪರ್ಕಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಗುಡ್ ಹೆಲ್ತ್, ಗುಡ್ ವೆಲ್ತ್ ಅಂಡ್ ಹ್ಯಾಪಿನೆಸ್. ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಆಲ್ ದ 5 ಎಲಿಮೆಂಟ್ಸ್. 5 ತತ್ವಗಳಿಗೆ ಥ್ಯಾಂಕ್ ಯು. 5 ತತ್ವ ಅಂದಾಗ ಪೃಥ್ವಿ ತತ್ವಕ್ಕೆ ಥ್ಯಾಂಕ್ ಯು, ಆಪಸ್ ತತ್ವಕ್ಕೆ ಥ್ಯಾಂಕ್ ಯು, ತೇಜಸ್ ತತ್ವಕ್ಕೆ ಥ್ಯಾಂಕ್ ಯು. ತೇಜಸ್ ತತ್ವ ಅಂದ್ರೆ ಅಗ್ನಿ ತತ್ವ. ವಾಯು ತತ್ವಕ್ಕೆ ಥ್ಯಾಂಕ್ ಯು. ಆಕಾಶ ತತ್ವಕ್ಕೂ ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಆಲ್ ದ ಗ್ರಹಾಸ್. ಎಲ್ಲ ಗ್ರಹಗಳಿಗೆ, ರಾಶಿಗಳಿಗೆ, ನಕ್ಷತ್ರಗಳಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲ ಗ್ರಹಗಳಿಗೆ, ನಕ್ಷತ್ರಗಳಿಗೆ, ರಾಶಿಗಳಿಗೆ, ಯೋನಿಗಳಿಗೆ. ಥ್ಯಾಂಕ್ ಯು ಪ್ರತಿಯೊಂದು ಎಕ್ಸಾಮಿಗೆ, ಪ್ರತಿಯೊಂದು ಇಂಟರ್ವ್ಯೂಗೆ, ಪ್ರತಿಯೊಂದು ರಿಸಲ್ಟಿಗೆ, ಎಕ್ಸಲೆಂಟ್ ರಿಸಲ್ಟ್ಸ್, ಅದಕ್ಕೂ ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಈಚ್ ಅಂಡ್ ಎವ್ರಿ ಎಕ್ಸಾಮ್, ಈಚ್ ಅಂಡ್ ಎವ್ರಿ ಇಂಟರ್ವ್ಯೂ, ಈಚ್ ಅಂಡ್ ಎವ್ರಿ ಎಕ್ಸಲೆಂಟ್ ರಿಸಲ್ಟ್ಸ್. ಥ್ಯಾಂಕ್ ಯು ಟು ಈಚ್ ಅಂಡ್ ಎವ್ರಿ ಟೀಚರ್, ಗುರು, ಮೆಂಟರ್, ಟ್ಯೂಟರ್, ಎಲ್ಲರಿಗೂ ಥ್ಯಾಂಕ್ ಯು. ಅಧ್ಯಾಪಕರಿಗೆ, ಟೀಚರ್ಗಳಿಗೆ, ಗುರುಗಳಿಗೆ, ಮೆಂಟರ್ಸ್ಗಳಿಗೆ, ಟ್ಯೂಟರ್ಸ್ಗಳಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಡ್ಯಾಡ್, ಮಾಮ್, ಬ್ರದರ್ಸ್, ಸಿಸ್ಟರ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್, ವೈಫ್ಸ್, ಹಸ್ಬೆಂಡ್ಸ್, ನೇಬರ್ಸ್, ಎಲ್ಲರಿಗೂ, ಎಂಪ್ಲಾಯೀಸ್, ಎಂಪ್ಲಾಯರ್ಸ್, ಜೂನಿಯರ್ಸ್, ಪೀರ್ಸ್, ಹಸ್ಬೆಂಡ್, ಚಿಲ್ಡ್ರನ್, ಎಲ್ಲರಿಗೂ ಸಹ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಈಚ್ ಅಂಡ್ ಎವ್ರಿ ಜಾಬ್, ಈಚ್ ಅಂಡ್ ಎವ್ರಿ ಬಿಸ್ನೆಸ್, ಈಚ್ ಅಂಡ್ ಎವ್ರಿ ಕ್ಲೈಂಟ್, ಈಚ್ ಅಂಡ್ ಎವ್ರಿ ಕಂಪನೀಸ್, each and every services. Thank you. ಹಣಕ್ಕೆ ಥ್ಯಾಂಕ್ ಯು, ಮನಿ, ವೆಲ್ತ್ಗೆ ಥ್ಯಾಂಕ್ ಯು, ಪ್ರಾಸ್ಪೆರಿಟಿ ಥ್ಯಾಂಕ್ ಯು, ಸ್ಯಾಲರಿಗೆ ಥ್ಯಾಂಕ್ ಯು, ನಾವು ಬಿಲ್ ಪೇಮೆಂಟ್ ಮಾಡ್ತೀವಿ ಅದಕ್ಕೂ ಥ್ಯಾಂಕ್ ಯು, ಗಿಫ್ಟ್ಸ್ಗೆ ಥ್ಯಾಂಕ್ ಯು, ಡೊನೇಷನ್ಸ್ಗೆ ಥ್ಯಾಂಕ್ ಯು, ಕಾಂಟ್ರಿಬ್ಯೂಷನ್ಸ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೆಲಸ ಕಾರ್ಯಕ್ಕೆ, ಸರ್ವಿಸ್ಗಳಿಗೆ, ಕಂಪನಿಗಳಿಗೆ, ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೆ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಈಚ್ ಅಂಡ್ ಎವ್ರಿ ಆಬ್ಜೆಕ್ಟ್. ಪ್ರತಿಯೊಂದು ಸಾಮಾನಿಗೆ ಥ್ಯಾಂಕ್ ಯು. ಇನ್ಸ್ಟ್ರೂಮೆಂಟ್, ಅಪ್ಲಯನ್ಸಸ್, ಎಲೆಕ್ಟ್ರಿಕಲ್ ಗುಡ್ಸ್,
ಮನೆಯಲ್ಲಿ ಯೂಸ್ ಮಾಡ್ತಿರಲ್ಲ, ಎಲೆಕ್ಟ್ರಿಕಲ್ ಫ್ಯಾನ್ ಆಗಲಿ, ಟಿವಿ ಆಗಲಿ, ವಾಷಿಂಗ್ ಮೆಷಿನ್ ಆಗಲಿ, ಎಲ್ಲದಕ್ಕೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Thanks to the scientific technology, medicines. Thank you to all the doctors, nurses, paramedical personals. Paramedical personals ಅಂದ್ರೆ ವಾರ್ಡ್ ಬಾಯ್ ಇಂದ ಹಿಡಿದು ಎಲ್ಲರಿಗೂ ಆಸ್ಪತ್ರೆಯಲ್ಲಿ. ಶಾಪ್ಕೀಪರ್ಸ್, ಫಾರ್ಮರ್ಸ್, ವೆಂಡರ್ಸ್, ಸರ್ವಿಸ್ ಪರ್ಸನಲ್ಸ್, ಸೈಂಟಿಸ್ಟ್ಗಳಿಗೆ ಥ್ಯಾಂಕ್ ಯು. ಪ್ರೊಡಕ್ಷನ್ ಪರ್ಸನಲ್ಸ್, ಫ್ಯಾಕ್ಟ್ರಿಯಲ್ಲಿ ಉತ್ಪನ್ನವನ್ನ ಅಥವಾ ಉತ್ಪಾದನೆ ಮಾಡುವವರಿಗೆ ಥ್ಯಾಂಕ್ ಯು. ಲೀಡರ್ಸ್ಗೆ ಥ್ಯಾಂಕ್ ಯು. ಪೊಲಿಟಿಷಿಯನ್ಸ್ಗೆ ಥ್ಯಾಂಕ್ ಯು. ರೈಟರ್ಸ್ಗೆ ಥ್ಯಾಂಕ್ ಯು. ಪೋಯೆಟ್ಸ್ಗೆ ಥ್ಯಾಂಕ್ ಯು. ಫಿಲಾಸಫರ್ಸ್ಗೆ ಥ್ಯಾಂಕ್ ಯು. ಋಷಿ ಮುನಿಗಳಿಗೆ ಥ್ಯಾಂಕ್ ಯು. ಸಾಧು ಸಂತರಿಗೆ ಥ್ಯಾಂಕ್ ಯು. ಸ್ಪಿರಿಚುವಲ್ ಮಾಸ್ಟರ್ಸ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Thank you to every single living being, living thing, non-living thing. ಗಿಡ, ಮರ, ಪಕ್ಷಿ, ಪ್ರಾಣಿ, ಜಲಚರ, ವನಚರ, ಕೇಚರ, ಭೂಚರ, ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಗೆ ನಿಜವಾದ ಸತ್ಯವಾದ ಜ್ಞಾನವನ್ನು ಕೊಟ್ಟಿದ್ದಕ್ಕೆ ಕೃಷ್ಣನ ಆತ್ಮ ಶ್ರೀಕೃಷ್ಣ, ಬ್ರಹ್ಮ ಬಾಬಾ, ಮಮ್ಮ, all the advanced party souls, ಅವರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪರಮಾತ್ಮ, ದ ಸುಪ್ರೀಂ ಸೋಲ್, ಪರಮಪಿತ, ನಿರಾಕಾರ, ಶಿವ ಪರಮಾತ್ಮ, ಆಲ್ಮೈಟಿ ಗಾಡ್, ಪರಮಾತ್ಮ, ಅವರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಗಾಡ್ ಫಾರ್ ಎವ್ರಿಥಿಂಗ್. Thank you, thank you, thank you. So, if at all we have forgotten anyone in this, avarigu saha thank you. Prati ಒಂದು ಅಣುವಿಗೂ, every single particle, every single atom in this universe has contributed in my life. ನನ್ನ ಜೀವನದಲ್ಲಿ ಪ್ರತಿಯೊಂದು ಅಣು, ಪ್ರತಿಯೊಂದು ಪಾರ್ಟಿಕಲ್ ಸಹ ಕಾಂಟ್ರಿಬ್ಯೂಟ್ ಮಾಡಿದೆ ನನ್ನ ಏಳಿಗೆಗೆ, ಜೀವನದಲ್ಲಿ ನನ್ನನ್ನು ಉದ್ಧಾರ ಮಾಡುವುದಕ್ಕೆ. ಎಲ್ಲರಿಗೂ ಸಹ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಗಾಡ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Feel that thankfulness. Feel that gratefulness. Feel that gratitude. Slowly rub both the palms, please. Form a cup and keep them on the eyes. Again, rub both the palms. Touch each and every part of the body. So, thank you all. Okay. So today's class in ಎಷ್ಟು ನಿಮಿಷ ಇದೆ? Anyone on the laptop, please tell us. Less than 1 minute. 1 minute. Less than 1 minute. Okay. So we cannot take up any questions. So tomorrow, so I will be going in for ಸೂಕ್ಷ್ಮವಾದ ಸಂಕಲ್ಪಗಳನ್ನ ಹೇಗೆ ಮಾಡೋದು, ಹೇಗೆ ಅದನ್ನ ಚಾನಲೈಸ್ ಮಾಡೋದು. So these are all top secrets. We'll be giving out some top secrets tomorrow of channelizing. ಮತ್ತೆ ಯಾವ ತರದ ಸಂಕಲ್ಪಗಳನ್ನ ನಾವು ಮಾಡ್ತಾ ಇದ್ವಿ, ಈಗ ಅದನ್ನ ಹೇಗೆ ಚಾನಲೈಸ್ ಮಾಡಬಹುದು, ಸಂಕಲ್ಪಗಳಲ್ಲಿ ಹೇಗೆ ಸತೋ ಪ್ರಧಾನ, ತಮೋ ಪ್ರಧಾನ ಎಲ್ಲ ಇದೆ, ಅದನ್ನು ನೋಡೋಣ ನಾಳೆ. ಓಕೆ, ಸೊ ಕಮ್ ಟು ನಮಸ್ಕಾರ.